ಎಂಥ ಕೆಲಸ ಮಾಡಿದ್ಯೋ ನೀನು? ಯಾರ ಮಾತು ಕೇಳಿ ಕೆಲಸ ರಿಸೈನ್ ಮಾಡ್ದೋ? ನನ್ನ ಮಗಳನ್ನ ಇದ್ರ ಬಗ್ಗೆ ಒಂದು ಮಾತು ಕೇಳಿದ್ಯಾ ನೀನು? ನನ್ನ ಜೀವನದಲ್ಲಿ ನನಗೆ ಅಂತ ಕೆಲವು ಆಸೆಗಳಿದೆ. ನನ್ನ ಇಷ್ಟ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮಗಳ ಗತಿ, ನನ್ನ ಮೊಮ್ಮಗಳ ಗತಿ ಏನು? ನಿನಗೆ ಗೌರ್ಮೆಂಟ್ ಕೆಲಸ ಇದ್ದಿದ್ದ ಕಾರಣಕ್ಕೇನೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಪ್ಕೊಂಡಿದ್ದು. ನಾನು VRS ತಗೋತೀನಿ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನನ್ನ ಹೆಂಡತಿ ಮಗಳು ಹೇಗಿದ್ರು ಇನ್ಮೇಲೂ ಹಾಗೆ ಇರ್ತಾರೆ. ಮತ್ತೆ ಉಪ್ಪಿಲ್ದ ಊಟ ಮಾಡೋದೇ ಪಾಶ್ ಜೀವನನಾ? ಪುಟಿ, ಈ ಹೂವ ತಗೊಂಡೋಗಿ ನಿಮ್ಮಪ್ಪನ ಕಿವಿಲಿಡು. ಏನು ಹೇಳದಿಂತ ಅವ್ರಿಗೆ? ಶಾಲಿನಿ, ಏನು ಹೇಳ್ಬೇಡಿ. ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ಮೇಲೆ ನಾನು ನಿರ್ಧಾರಗಳನ್ನ ತಗೊಳ್ತೀನಿ. ಏನದು? ಅಪ್ಪನ್ ಕೇಟ್ರಿಂಗ್ ಬಿಸ್ನೆಸ್ನ ಇನ್ಮುಂದೆ ನಾನು ನಡೆಸ್ತೀನಿ. ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ. ಈ ಕಡೆ ಬನ್ನಿ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ. ಸೋಮನಣ್ಣ ನೀವಾ? ಏನಾಯ್ತು? ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ. ನೀನೊಂದು ಸ್ವಲ್ಪ ಟೀ ಮಾಡ್ಕೊಂಬಾ. ಬೇಡಮ್ಮ, ಒಂಚೂರು ಜೀರಿಗೆ ನೀರು ಕೊಡು ಸಾಕು. ಮನೇಲಿ ಹೇಳ್ದ ಅಣ್ಣ? ನಮ್ಮ ಮಾವ ಬಂದು ತುಂಬಾನೇ ಮಾತಾಡಿದ್ರು. ಅವನಿಗೇನಾದರೂ ಹೇಳ್ದ ಅಣ್ಣ? ನಾವು ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು. ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು. ಆದರೆ ತುಂಬ ಜಾಸ್ತಿ ಆಯಿತು ಅನ್ಸಿಲ್ವಣ್ಣ? ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು. ನಾನಲ್ಲಿ ಕೆಲಸ ಬಿಡೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಿದ್ರಲ್ವೇನೋ. ಇನ್ನು ನನ್ನ ಹೋರಾಟನೂ ಅಲ್ಲಿ ಕಾಣಲ್ಲ. ಆ ಕೌನ್ಸಿಲರ್ ಮತ್ತು ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ಥರ ಪರಿಸ್ಥಿತಿ ಬಂತು ಅಣ್ಣ. ನನಗೆ ಸರಿ ಅನ್ನಿಸ್ತಾ ಇಲ್ಲ. ಕೆಲವು ಭಾರಗಳನ್ನು ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ. ಹೌದಪ್ಪ, ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯ್ತು. ಉಸಿರಾಡಕ್ಕೂ ಕಷ್ಟ. ಅದಕ್ಕೆ ICUಗೆ ಶಿಫ್ಟ್ ಮಾಡಿದ್ರು. ಬೇಡ ಬೇಡ, ನೀವೇನು ಬರೋದು ಬೇಡ. ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ. ಸರಿ. ಅಪ್ಪ ಏನಂದ್ರು? ಅಪ್ಪ ಬರಲ್ಲ ಅಂತ ಕೇಳಿದ್ರು. ನಾನು ಬೇಡ ಅಂದೆ. ಅವ್ರೇನು ಬರೋದು ಬೇಡ, ನಾನು ಇಲ್ಲೇ ಇದ್ದೀನಲ್ಲ. ಚಂದು ವೈಫ್ ಅಲ್ವಾ ನೀವು? ಇಲ್ಲೊಂದು ಸೈನ್ ಮಾಡಿ. ನೀನೊಂದು ಕೆಲಸ ಮಾಡು, ನಿನ್ ಮನೆ ಹೋಗ್ಬಿಟ್ಟು ಸ್ವಲ್ಪ ತಿಳ್ಬಿಟ್ಟು ಬಾ. ಇನ್ನೇನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನನ್ನ ಜೊತೆ ಬಾ, ಒಂದು ಸ್ವಲ್ಪ ಮಾತಾಡಬೇಕು. ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತೆ. ತುಂಬಾ ದಿನ ಇಲ್ಲಿ ಇರಕ್ ಹೋಗ್ಬಿಡಿ. ಇಲ್ಲೇ ಪಕ್ದೂರಲ್ಲಿ 78 ವರ್ಷದ ಮುದುಕನೂ ಕೂಡ ಸತ್ತು ಹೋಗಿದ್ದಾನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಟೋಗ್ಬಿಡಿ. ನಾವೇನು ಮಾಡೋಕ್ಕಾಗಲ್ಲ. ಚಂದು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಬನ್ನಿ. ಏನಂತೆ? ಏನಾಯ್ತು? ಅವ್ನು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ಚಂದು ಹೋಗ್ಬಿಟ್ಟ. ಚಂದು, ಚಂದು, ನನಗೆ ನೋಡ್ಬೇಕು. ಬೇಡ, ನನಗೆ ಅವನ್ನ ನೋಡ್ಬೇಕು. ನೀನ್ ನನ್ನ ಹೋಗ್ಬೇಡ, ಹೋಗ್ಬೇಡ, ನನ್ನ ಬಿಡು. ಬೇಡ, ಹೋಗ್ಬೇಡ. ಚಂದು, ಈ ಊರಿನ ಜನಗಳಿಗೆಲ್ಲ ಒಂದು ಸೂಚನೆ. ಇವತ್ತಿನ ಮಧ್ಯಾಹ್ನ ನಮ್ಮ ಕೌನ್ಸಿಲರ್ ಹಾಸ್ಪಿಟಲ್ ಮರಣ ಹೊಂದಿರೋದು ನಮ್ಮ ಚಂದು ಮತ್ತು ಪಕ್ಕದೂರಿನ ಗ್ರಾಮದ ನಿವಾಸಿಯಾದ ತೊಮ್ಮಿಕುಂಜು ಅವರು H5N1 ನಿಂದ ಮರಣ ಹೊಂದಿದ್ದಾರೆ. ಈ ಬಾತುಕೋಳಿ ಕಾಯಿಲೆಯಿಂದನೇ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ. ಬಿಡೋ, ಜೊತೆಲಿ ಇದ್ಕೊಂಡು ಅವ್ನ ಬೆನ್ನಿಗೆ ಚೂರಿ ಹಾಕಿ ಸಾಯಿಸ್ಬಿಡಲ್ಲ.
ಸಚಿನ ನಾನು ಅವನ್ನ ನೋಡ್ಲೇಬೇಕು. ಜರ್ಗೋಲೇ, ಸುಮ್ಮನೆ ನನ್ನ ಹೋಗಕ್ ಬಿಟ್ಬಿಡು. ಬಿಡು ಬಿಡು ನನ್ನ, ಬಿಡು ನನ್ನ, ನಿನ್ನ ಬಿಡಲ್ಲ ಕಣೋ ನೋಡಕ್ಕೆ. ಸುಮ್ನಿರೋ. ಬಿಡು ನೋಡ್ತಾ ಇದೆಯಲ್ಲ, ನೋಡ್ಲೇಬೇಕು ಅಷ್ಟೇ. ದಯವಿಟ್ಟು ಬಿಡು ನನ್ನ, ನಾನು ಅವನ್ನ ನೋಡ್ಲೇಬೇಕು. ಇಲ್ಲಿಂದ ಬಾರೋ ಬಾರೋ ನೀನು. ಸಜ್ಜಿ ಅಣ್ಣ, ನಾನು ಅವನ್ನ ಒಂದೇ ಒಂದ್ಸಲ ನೋಡ್ಬೇಕು. ನನ್ನ ಬಿಟ್ಬಿಡು. ಬಾರೋ. ಅಲ್ಲ ಕಣೋ, ಇದನ್ನೆಲ್ಲ ನಾವೇನೋ ಬೇಕು ಅಂತ ಮಾಡಿದ್ವಾ? ತಲೆ ಕೆಟ್ಟಿದೆ ಅವನಿಗೆ. ಇಲ್ಲ ಅಂದ್ರೆ ನಿನಗೆ ಗೊತ್ತಿರೋ ಎಲ್ಲಾರು ಈ ತರ ಮಾಡ್ತಿದ್ರ ಹೇಳು? ಏನಪ್ಪ ಮಾಡೋದು? ಏನಾಯ್ತು ಏನಾಯ್ತು? ಯಾರು ಇದನ್ ಮಾಡ್ಬಿಟ್ಟು ಹೊರಟಾಗಿದ್ದಾರೆ ನೋಡ್ರಿ. ಯಾವ ನನ್ ಮಗ ಮಾಡಿದ ಕೆಲ್ಸನೋ ಇದು? ನನ್ನ ಬಾತ್ಕೋಳಿ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ, ನೋಡು ಏನಾಯ್ತು ಇದ್ರ ಗತಿ ಅಂತ. ನನ್ನ ಮಗನೇ ಏನೋ ಹೇಳ್ತಿದ್ಯಾ? ನಿನ್ನ ಬಿಡಲ್ಲ, ಸಾಯಿಸ್ಬಿಡ್ತೀನಿ ಕಣೋ. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣ್ತೀನಿ. ಏನು ಹೇಳ್ತಿದ್ಯಾ? ಬಿಡ್ರೋ ಬಿಡ್ರೋ, ಅವ್ನು ಬಿಡಲ್ಲ ಇವತ್ತು. ನಾನು ಬಿಡ್ರೋ, ಬಿಡಲ್ಲ ಕಣ ನಿನ್ನ. ನನ್ನ ಮಗನ್ ಬಿಡಲ್ಲ, ಬಿಡ್ರೋ. ಏನ್ ಅನ್ಕೊಂಡಿದ್ಯ ನೀನು? ಬಿಡ್ರೋ ಬಿಡ್ರೋ ನನ್ನ. ಬೇಡ, ಅವ್ನಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಬಿಡ್ರೋ ಬಿಡ್ರೋ ನನ್ನ. ಅವ್ರನ್ನ ಅಲ್ಲ, ವಿಷಯ ಏನು ಅಂತ ತಿಳ್ಕೊಳ್ಳದೆ ಒಬ್ಬನ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ನೀವು? ಸೋಮನ್, ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ. ನೀನು ಅಲ್ಲಿಗೆ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ? ಸೋಮನ್, ನಮ್ಮ ಜೊತೆ ಸ್ಟೇಷನ್ಗೆ ಬಾ. ಸರ್, ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಿರೋ ವಿಡಿಯೋ ವೈರಲ್ ಆಗಿದೆ. ಅವನಿಗೆ ಜ್ವರ ಇದ್ರು ಹಾಸ್ಪಿಟ್ಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ. ಅಲ್ಲ ಸರ್, ಅದನ್ನ ಬೇಕು ಅಂತ ಏನು ಮಾಡಿಲ್ವಲ್ಲ? ನಾನೇ ಅವನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ. ಬಾ ಹೋಗೋಣ. ಅಪ್ಪ, ಏಯ್, ಎಂತ ಕೆಲಸ ಮಾಡಿದ್ಯೋ ನೀನು? ಸರ್, ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ. ಸರಿ ಬಾ. ಬಿಸಿ ನೀರಲ್ಲಿ ಒಂಚೂರು ಅರಶಿನ ಉಪ್ಪು ಹಾಕಿ ಆವಿ ತಗೊಂಡು ಶುಂಠಿ ಟೀ ಕುಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ, ಇವ್ನು ನನಗೆ ಕೇವಲ ಸ್ಟಾಫ್ ಮಾತ್ರ ಅಲ್ಲಮ್ಮ, ನನ್ನ ತಮ್ಮನೂ ಕೂಡ. ನಾನು ನಿಮ್ಗೆ ಏನಾದರೂ ಕೆಟ್ಟದನ್ನು ಬಯಸ್ತೀನಾ?